ರಮಣನ ಆದಾಯ 25,000 ಆಗೈತಿ. ಅವನು ತನ್ನ ಆದಾಯದ 25.5% ಅನ್ನು ಉಳಿತಾಯ ಮಾಡ್ತಾನೆ. ಅವನ ಆದಾಯವು 20% ಹೆಚ್ಚಾದ್ರೆ ಖರ್ಚು 40% ಹೆಚ್ಚಾದ್ರೆ ಅವನ ಉಳಿತಾಯ ಎಷ್ಟಾಗತ್ತೆ ಅಂತ ಕೇಳಿರಿ. ನೋಡ್ರಿ, ಇನ್ಕಮ್ ಒಂದ್ ಎಷ್ಟೈತಿ ಇಲ್ಲಿ 25,000 ಐತಿ. ಎಕ್ಸ್ಪೆಂಡಿಚರ್ ಸೇವಿಂಗ್ಸ್ ಏನಾಗತ್ತೆ ಒಂದು 25.5% ಸೇವ್ ಮಾಡ್ತಾನೆ. ಅಂದ್ರೆ 25,000ಕ್ಕ 25.5% ಅಂದ್ರೆ ಏನು ಎಷ್ಟಾಗತ್ತೆ ಇಲ್ಲಿ 2 ಕ್ಯಾನ್ಸಲ್ ಮಾಡಿದ್ರೆ 250 ಇಂಟು 25.5 ಮಾಡಿದ್ರೆ 6,375 ಅವ್ನ ಸೇವಿಂಗ್ಸ್ ಆಕತಿ. ಖರ್ಚು ಎಷ್ಟಾಗತಿ 25,000ದಾಗ 6,375 ಹೋದ್ರೆ 18,625 ಆಕತಿ. ಅವ್ನ ಇನ್ಕಮ್ ಏನಾಗತ್ತೆ 20% ಹೆಚ್ಚಾಗತ್ತೆ. 25,000ಕ್ಕ 20% ಜಾಸ್ತಿ ಅಂದ್ರೆ ಎಷ್ಟಾಗತ್ತೆ 120/100 ಆಗತ್ತೆ. 2 ಕ್ಯಾನ್ಸಲ್ ಮಾಡೋನು. ಇನ್ಕಮ್ ಎಷ್ಟಾಗತಿ ಇಲ್ಲಿ 30,000 ಆಕತಿ. ಎಕ್ಸ್ಪೆಂಡಿಚರ್ ಏನಾಗತ್ತಲ್ಲಿ ಎಕ್ಸ್ಪೆಂಡಿಚರ್ ಒಂದು 40% ಜಾಸ್ತಿ ಆಗುತ್ತೆ. ಖರ್ಚು 40% ಜಾಸ್ತಿ ಆಗುತ್ತೆ ಅಂದ್ರೆ ಏನಾಗುತ್ತೆ 18,625 ಇಂಟು 40% ಜಾಸ್ತಿ ಅಂದ್ರೆ 140/100 ಆಗುತ್ತೆ. 0 ಕ್ಯಾನ್ಸಲ್ ಇಲ್ಲಿ 2 7 2 5 1 5 3,725 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 26,075 ರೂಪಾಯಿ ಖರ್ಚಾಗುತ್ತೆ. ಸೇವಿಂಗ್ಸ್ ಎಷ್ಟಾಗುತ್ತೆ 30,000ದಾಗ 26,075 ಹೋದ್ರೆ ಉಳಿದಿದೆ ಎಷ್ಟು 3,925 ರೂಪಾಯಿ ಉಳಿದೈತಿ. ಇಲ್ಲಿ ಏನತ್ತೆ ಸೇವಿಂಗ್ಸ್ ಇಲ್ಲಿ ಸೇವಿಂಗ್ಸ್ 2,450 ರೂಪಾಯಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಮಣನ ಆದಾಯ 25,000 ಆಗೈತಿ. ಅವನು ತನ್ನ ಆದಾಯದ 25.5% ಅನ್ನು ಉಳಿತಾಯ ಮಾಡ್ತಾನೆ. ಅವನ ಆದಾಯವು 20% ಹೆಚ್ಚಾದ್ರೆ ಖರ್ಚು 40% ಹೆಚ್ಚಾದ್ರೆ ಅವನ ಉಳಿತಾಯ ಎಷ್ಟಾಗತ್ತೆ ಅಂತ ಕೇಳಿರಿ. ನೋಡ್ರಿ, ಇನ್ಕಮ್ ಒಂದ್ ಎಷ್ಟೈತಿ ಇಲ್ಲಿ 25,000 ಐತಿ. ಎಕ್ಸ್ಪೆಂಡಿಚರ್ ಸೇವಿಂಗ್ಸ್ ಏನಾಗುತ್ತೆ ಒಂದು 25.5% ಸೇವ್ ಮಾಡ್ತಾನೆ. ಅಂದ್ರೆ 25,000ಕ್ಕ 25.5% ಅಂದ್ರೆ ಏನು ಎಷ್ಟಾಗತ್ತೆ ಇಲ್ಲಿ 2 ಕ್ಯಾನ್ಸಲ್ ಮಾಡಿದ್ರೆ 250 ಇಂಟು 25.5 ಮಾಡಿದ್ರೆ 6,375 ಅವ್ನ ಸೇವಿಂಗ್ಸ್ ಆಕತಿ. ಖರ್ಚು ಎಷ್ಟಾಗತಿ 25,000ದಾಗ 6,375 ಹೋದ್ರೆ 18,625 ಆಕತಿ. ಅವ್ನ ಇನ್ಕಮ್ ಏನಾಗತ್ತೆ 20% ಹೆಚ್ಚಾಗತ್ತೆ. 25,000ಕ್ಕ 20% ಜಾಸ್ತಿ ಅಂದ್ರೆ ಎಷ್ಟಾಗತ್ತೆ 120/100 ಆಗುತ್ತೆ. 2 ಕ್ಯಾನ್ಸಲ್ ಮಾಡೋನು. ಇನ್ಕಮ್ ಎಷ್ಟಾಗತಿ ಇಲ್ಲಿ 30,000 ಆಕತಿ. ಎಕ್ಸ್ಪೆಂಡಿಚರ್ ಏನಾಗತ್ತೆ ಅಲ್ಲಿ ಎಕ್ಸ್ಪೆಂಡಿಚರ್ ಒಂದು 40% ಜಾಸ್ತಿ ಆಗುತ್ತೆ. ಖರ್ಚು 40% ಜಾಸ್ತಿ ಆಗುತ್ತೆ ಅಂದ್ರೆ ಏನಾಗುತ್ತೆ 18,625 ಇಂಟು 40% ಜಾಸ್ತಿ ಅಂದ್ರೆ 140/100 ಆಗುತ್ತೆ. 0 ಕ್ಯಾನ್ಸಲ್ ಇಲ್ಲಿ 2 7 2 5 1 5 3,725 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 26,075 ರೂಪಾಯಿ ಖರ್ಚಾಗುತ್ತೆ. ಸೇವಿಂಗ್ಸ್ ಎಷ್ಟಾಗುತ್ತೆ 30,000ದಾಗ 26,075 ಹೋದ್ರೆ ಉಳಿದಿದೆ ಎಷ್ಟು 3,925 ರೂಪಾಯಿ ಉಳಿದೈತಿ. ಇಲ್ಲಿ ಏನತ್ತೆ ಸೇವಿಂಗ್ಸ್ ಇಲ್ಲಿ ಸೇವಿಂಗ್ಸ್ 2,450 ರೂಪಾಯಿ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಗಿರುವ ಉನ್ನತಿ ಕೋನ ಎ tan A = 3/4 ಆಗೈತಿ. sin A ನ ಮೌಲ್ಯವನ್ನ ಕಂಡಿಡಿ ಅಂತ ಕೇಳಿರಿ. ನೋಡ್ರಿ, ಉನ್ನತಿ ಕೋನ ಅಂದ್ರೆ ಏನಾಗತ್ತೆ ಇಲ್ಲಿದಾಗತ್ತೆ. ಅಂದ್ರೆ ಇದು ಆಂಗಲ್ ಎ ಅಂತ ಕೊಟ್ರೆ ಇದು tan A ವ್ಯಾಲ್ಯೂ ಕೊಟ್ಟನ ಎಷ್ಟು ಅಂತಂದು tan A ವ್ಯಾಲ್ಯೂ 3/4 ಕೊಟ್ಟನ. tan A ಅಂದ್ರೆ ಏನಾಗುತ್ತೆ ಇದು ಅಪೋಸಿಟ್ ಡಿವೈಡೆಡ್ ಬೈ ಬೇಸ್ ಆಗಿರ್ತೈತಿ. ಅಂದ್ರೆ ಇದು ಅಪೋಸಿಟ್ ಆಗುತ್ತೆ, ಇದು ಬೇಸ್ ಆಗುತ್ತೆ. ಅಂದ್ರೆ ಇದು ಹೈಪೋಟೆನಸ್ ಆಗುತ್ತೆ. ಅಪೋಸಿಟ್ ಎಷ್ಟು ಕೊಟ್ಟನ ಇದು 3 ಕೊಟ್ಟನ, ಬೇಸ್ ಎಷ್ಟು ಕೊಟ್ಟನ 4 ಕೊಟ್ಟನ. ನಾವು ಹೈಪೋಟೆನಸ್ ಏನಾಗುತ್ತೆ ಪೈಥಾಗೋರಸ್ ಥಿಯರಂ ಪ್ರಕಾರ 3² + 4² x² ಆಗುತ್ತೆ. 9 + 16 ಇದು 25 ಅಂದ್ರೆ x = 5 ಆತ. ಹೈಪೋಟೆನಸ್ ಎಷ್ಟು ಬಂತು 5 ಬಂತು. ನಮಗೇನ್ ಕೇಳೋಣ sin A ವ್ಯಾಲ್ಯೂ ಕೇಳೋಣ. sin A ಏನಾಗುತ್ತೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಗುತ್ತೆ. ಅಂದ್ರೆ ಎಷ್ಟು 3/5 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಂಬೆ ಚಾಕ್ಲೇಟ್ ಮತ್ತು ಸ್ಟ್ರಾಬೆರಿ ಚಾಕ್ಲೇಟ್ಗಳ ಪ್ರತಿ ಘಟಕದ ಬೆಲೆಗಳ ಅನುಪಾತ 28:26 ಆಗೈತಿ. ಒಂದು ಕುಟುಂಬ ಅವುಗಳನ್ನು ಕ್ರಮವಾಗಿ 15:14 ಪ್ರಮಾಣದಲ್ಲಿ ಬಳಸುತ್ತೆ. ಸ್ಟ್ರಾಬೆರಿ ಚಾಕ್ಲೇಟ್ ಮೇಲಿನ ಖರ್ಚು ಮತ್ತು ನಿಂಬೆ ಚಾಕ್ಲೇಟ್ ಮೇಲಿನ ಖರ್ಚಿನ ಅನುಪಾತ ಕಂಡಿಡ್ರಿ ಅಂತ ಕೇಳಿರ್ಲಿ. ನೋಡ್ರಿ, ಲೆಮನ್ ಮತ್ತು ಸ್ಟ್ರಾಬೆರಿ ಈ ಪ್ರೈಸ್ ಎಷ್ಟು ಐತಿ ಇಲ್ಲಿ ಪ್ರೈಸ್ 28:26 ಐತಿ. ಅವುಗಳ ಕ್ವಾಂಟಿಟಿ ರೇಷಿಯೋ ಏನ್ ಕೊಟ್ಟನ 15:14 ಕೊಟ್ಟನ. ಖರ್ಚು ಏನಾಗುತ್ತೆ ಇವ್ನ 2 ಮಲ್ಟಿಪ್ಲೈ ಮಾಡ್ಬೇಕು. 14 1 14 2 1 2 13 ಆಗುತ್ತೆ. 15 1 15 13 1 13 ಅಂದ್ರೆ 15:13 ಬಂತು. ಅಂದ್ರೆ ಇಲ್ಲಿ ಆಪ್ಷನ್ ಏನೈತಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3,500 ಮೊತ್ತದ ಮೇಲೆ ಮೊದಲ 6 ವರ್ಷಗಳಿಗೆ ವಾರ್ಷಿಕ 8% ಬಡ್ಡಿ ದರದಲ್ಲಿ ಮತ್ತು ಕೊನೆಯ 3 ವರ್ಷಗಳಿಗೆ ವಾರ್ಷಿಕ 3% ಬಡ್ಡಿ ದರದಲ್ಲಿ ಲೆಕ್ಕ ಹಾಕಿದ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ರೆ, ನೋಡ್ರಿ ನಾವಿಲ್ಲಿ ಡೈರೆಕ್ಟ್ ಮೆಥಡ್ ಹೋಗ್ತೀವಿ. ಇಲ್ಲಿ 6 ವರ್ಷಕ್ಕೆ 8% ಹಂಗ ಬಡ್ಡಿ ಏನಾಗುತ್ತದೆ 6 8 48% ಆಗುತ್ತೆ. 3 ವರ್ಷಕ್ಕೆ 3% ಅಂದ್ರೆ ಇದು ಎಷ್ಟಾಗುತ್ತೆ 3 3 9% ಆಗುತ್ತೆ. ಅಂದ್ರೆ ಇವೇನಾಗ್ತಿವಿ 2 ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ.
ಅಮೌಂಟ್ ಏನಾಗಿರ್ತೈತಿ ಯಾವಾಗ 100% ಇರ್ತೈತಿ. ಈ 100% ವ್ಯಾಲ್ಯೂ ಏನತ್ತೆ 3500 ಆತ. ಒಂದ್ರ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 35 ಆತ. ನಮ್ಗೆ ಏನ್ ಕೊಟ್ರ ಬಡ್ಡಿ ದರದಲ್ಲಿ ಲೆಕ್ಕ ಹಾಕಿದ ಸರಳ ಬಡ್ಡಿ ಎಷ್ಟು ಅಂತ ಕೇಳ್ಯಾರ. ಟೋಟಲ್ ಸರಳ ಬಡ್ಡಿ ಎಷ್ಟಾಗುತ್ತೆ 48 ಇಂಟು 35 ಮಾಡಿದ್ರೆ ಎಷ್ಟಾಗುತ್ತೆ 1680 ಆತ. 9 ಇಂಟು 35 ಮಾಡಿದ್ರೆ ಎಷ್ಟಾಗುತ್ತೆ 315 ಆತ. ಇವು ಎರಡು ಕೂಡಿಸಿದ್ರೆ ಒಟ್ಟು ಬಡ್ಡಿ ಎಷ್ಟಾಗುತ್ತೆ 1995 ರೂಪಾಯಿ ಆಕತಿ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಕತಿ. ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100. ಈ ಫಾರ್ಮುಲಾ ಹಾಕಿ ತೆಗೆದ್ರೆ ಕರೆಕ್ಟ್ ಆನ್ಸರ್ ಬರ್ತೈತಿ. ಒಂದು ಸಮದ್ವಿಭಾವ ತ್ರಿಭುಜ ಎರಡು ಸಮಾನ ಬದಿಗಳ ಉದ್ದವು ತಲಾ 78 ಸೆಂಟಿಮೀಟರ್ ಮತ್ತು ಅದರ ಆಧಾರ ಉದ್ದವು 60 ಸೆಂಟಿಮೀಟರ್ ಆಗೈತಿ. ಆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಒಂದ್ ಸಮದ್ವಿಭಾವ ತ್ರಿಭುಜ ಅಂದ್ರ ಇದು 70 ಸೆಂಟಿಮೀಟರ್ ಮತ್ತೆ ಇದು 70 ಸೆಂಟಿಮೀಟರ್. ಅದರದ ಇದೇನಾಗೈತಿ ಆಧಾರ 60 ಸೆಂಟಿಮೀಟರ್ ಕೊಟ್ಟನ. ನೋಡ್ರಿ ನಮಗ ಏರಿಯಾ ಫಾರ್ಮುಲಾ ಏನಾಗುತ್ತೆ 1 ಡಿವೈಡೆಡ್ ಬೈ ಬೇಸ್ ಇಂಟು ಹೈಟ್ ಆಗುತ್ತೆ. ಅಂದ್ರೆ ಇಲ್ಲಿ ಒಂದು ಇದು ಮಾಡಿದ್ವಿ ಅಂದ್ರೆ ಇದ್ರ ಹೈಟ್ ಆಗುತ್ತೆ. ಅಂದ್ರೆ ಇದು ಮಿಡಲ್ ಕಟ್ ಮಾಡೈತಿ ಅಂದ್ರೆ ಇದು ಈ ಸೈಡ್ 30 ಆಗುತ್ತೆ, ಈ ಸೈಡ್ 30 ಆಗುತ್ತೆ. ಅಂದ್ರೆ ಹೈಟ್ ಕಂಡಿಡಿಯಕ್ ನಾವೇನಾಗುತ್ತೆ 30 ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 78 ಸ್ಕ್ವೇರ್ ಏನಾಗುತ್ತೆ ಇದು ಪೈಥಾಗೋರಸ್ ಥಿಯರಂ ಹಾಕೊಂತೀವಿ. ಅಂದ್ರೆ ಹೈಟ್ ಸ್ಕ್ವೇರ್ ಇಲ್ಲಿ 78 ಸ್ಕ್ವೇರ್ ಎಷ್ಟಾಗುತ್ತೆ 6084 ಮೈನಸ್ 900 ಇಸ್ ಈಕ್ವಲ್ ಟು ಏನ್ ಬರ್ತೈತಿ 5184 ಆಗುತ್ತೆ. ಅಂದ್ರೆ ಇದು 72 ಸ್ಕ್ವೇರ್ ಆಗುತ್ತೆ. ಹೈಟ್ ಎಷ್ಟು ಬಂತು ನಮ್ಗೆ 72 ಬಂತು. ಅಂದ್ರೆ 1/2 ಬೇಸ್ ಎಷ್ಟೈತಿ 60 ಐತಿ. ಹೈಟ್ ಕಂಡು ಹಿಡಿದ್ವಿ ಎಷ್ಟು 72. 2 ಒಂದ್ಲಿ 2 30 72 ಇಂಟು 30 ಮಾಡಿದ್ರೆ ಎಷ್ಟು ಆಗುತ್ತೆ 2160 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೀಮಾ ಒಂದು ಮೈಕ್ರೋವೇವ್ ಅನ್ನು 7500 ಖರೀದಿಸಿ 8750 ಮಾರಿದ ಸೀಮಾಳ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಎಷ್ಟು ರೂಪಾಯಿ ಲಾಭ ಆಗುತ್ತೆ 1250 ರೂಪಾಯಿ ಲಾಭ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇಸ್ ಈಕ್ವಲ್ ಟು 1250 ಡಿವೈಡೆಡ್ ಬೈ 7500 ಇಂಟು 100 ಆಗುತ್ತೆ. 20 ಕ್ಯಾನ್ಸಲ್ ಮಾಡೋಣ. 25 ಇಲ್ಲೇ 25 ಮೂರ್ಲಿ 50 ಡಿವೈಡ್ ಬೈ 3 ಅಂದ್ರೆ ಎಷ್ಟಾಗುತ್ತೆ 16.66% ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 758 ಗುರುಸಲಾದ ಒಂದು ವಸ್ತುವನ್ನ 256 ಮಾರಿದ್ರ ರಿಯಾಯಿತಿ ಶೇಕಡಾವಾರು ಏನಂತ ಕೇಳಿರ್ಲಿ. ಎಷ್ಟು ರೂಪಾಯಿ ಕಡಿಮೆ ಕೊಟ್ಟನ ಇಲ್ಲಿ 502 ರೂಪಾಯಿ ಕಮ್ಮಿ ಕೊಟ್ಟನ. ಅಂದ್ರೆ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ 758 ಐತಿ ಇಂಟು 100 ಮಾಡಿದ್ರೆ ಎಷ್ಟಾಗತ್ತೆ ಇದು 66.23% ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಇದ 66 ಮಾಡೋಣ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕೊಳವೆ ಒಂದು ಟ್ಯಾಂಕ್ ಅನ್ನ 6 ನಿಮಿಷಗಳಲ್ಲಿ ತುಂಬುತ್ತಾ ಮತ್ತೊಂದು ಕೊಳವೆ ಸಂಪೂರ್ಣ ತುಂಬಿದ ಟ್ಯಾಂಕ್ ಅನ್ನ 12 ನಿಮಿಷಗಳಲ್ಲಿ ಖಾಲಿ ಮಾಡುತ್ತಾ ಟ್ಯಾಂಕ್ ಖಾಲಿಯಾಗಿರುವ ಎರಡೂ ಕೊಳವೆಯನ್ನು ಒಂದೇ ಸಮಯದಲ್ಲಿ ತೆರೆದ್ರೆ ಟ್ಯಾಂಕ್ ನ 4ನೇ ಒಂದು ಭಾಗವನ್ನು ತುಂಬಲು ಎಷ್ಟು ನಿಮಿಷಗಳು ಬೇಕಾಗತ್ತೆ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಎಕ್ಸ್ ಅನ್ನೋದು ತುಂಬುದು ಅಂದ್ರೆ 6, ವಾಯ್ ಅನ್ನೋದು ಏನಾಗುತ್ತೆ ಇಲ್ಲಿ ಖಾಲಿ ಮಾಡೋದು ಅಂದ್ರೆ 12 ಆಗುತ್ತೆ. LCM ಏನಾಗುತ್ತೆ 12, 6 12 ಒಂದ್ಲೆ ಇದು ಖಾಲಿ ಮಾಡೋದಂದ್ರೆ ಇದನ್ನ ಒಂದನ್ನ ಮೈನಸ್ ಮಾಡ್ಬೇಕು, ಈ 2 ಏನಾಗುತ್ತೆ ಪ್ಲಸ್ ಆಗುತ್ತೆ. ನೋಡ್ರಿ 12 ವರ್ಕ್ ನ ಏನ್ ಮಾಡ್ಬೇಕು 1/4 ಭಾಗ ಅಂತ 4ನೇ ಒಂದು ಭಾಗ ಅಂದ್ರೆ 1/4 ಆಕತಿ. 2 ಒಮ್ಗೆ ತೆಗದ್ರೆ 2 1 ಹೋದ್ರೆ ಎಫಿಷಿಯನ್ಸಿ ಎಷ್ಟಾಯ್ತು 1 ಆಯ್ತು. 4 ಒಂದ್ಲೆ 4 ಮೂರ್ಲಿ ಎಷ್ಟು ನಿಮಿಷ ಬೇಕಾಗುತ್ತೆ 3 ನಿಮಿಷ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ರೈಲು ಹಳಿಯ ಮೇಲೆ ಅದೇ ದಿಕ್ಕಿನಲ್ಲಿ ನಡೆಯುತ್ತಿರುವ ಇಬ್ಬರನ್ನು ಹಿಂದಿಕ್ಕುತ್ತೆ. ಮೊದಲನೇ ವ್ಯಕ್ತಿಯ ವೇಗ 5.4 km/h ಮತ್ತೆ ಎರಡನೇ ವ್ಯಕ್ತಿಯ ವೇಗ 18 km/h ಐತಿ. ರೈಲು ಅವರನ್ನು ಹಿಂದಿಕ್ಕಲು ಕ್ರಮವಾಗಿ 30 ಸೆಕೆಂಡ್ ಮತ್ತು 44 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತೆ. ಇಬ್ಬರು ರೈಲಿನ ದಿಕ್ಕಿನಲ್ಲಿ ನಡೆಯುತ್ತಿದ್ದರೆ ರೈಲಿನ ವೇಗ ಎಷ್ಟು ಅಂತ ಕೇಳಿರಿ. ನೋಡ್ರಿ ನಾನೇನ್ ಮಾಡ್ತೀನಿ ಇಲ್ಲಿ ಟ್ರೈನ್ ಸ್ಪೀಡ್ ಏನಂತ ಮಾಡ್ತೀನಿ ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಅಂತ ಮಾಡ್ತೀನಿ. ಮೊದಲನೇ ವ್ಯಕ್ತಿ ಸ್ಪೀಡ್ ಎಷ್ಟೈತಿ 5.4 km/h ಐತಿ. ಅದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ್ಕೆ ಏನಾಗುತ್ತೆ ಇಂಟು 5/18 ಮಾಡ್ತೀನಿ. 18 ಒಂದ್ಲಿ 18 ಮೂರ್ಲಿ ಆಗುತ್ತೆ. ಮೊದಲನೇ ವ್ಯಕ್ತಿ ವೇಗ ಎಷ್ಟಿತ್ತು 1.5 ಮೀಟರ್ ಪರ್ ಸೆಕೆಂಡ್ ಆಯ್ತು. ಎರಡನೇ ವ್ಯಕ್ತಿ ವೇಗ ಎಷ್ಟು ಕೊಟ್ರೆ 18 km/h ಕೊಟ್ರೆ ಇಂಟು 5/18 ಮಾಡಿದ್ರೆ ಎಷ್ಟಾಗುತ್ತೆ ಇದು 5 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಎರಡನೇ ವ್ಯಕ್ತಿ ವೇಗ ಇದು ಮೊದಲನೇ ವ್ಯಕ್ತಿ ವೇಗ ಆಗುತ್ತೆ. ನೋಡ್ರಿ ಒಂದನೇ ವ್ಯಕ್ತಿ ಏನಾಗುತ್ತೆ ಟ್ರೈನ್ ಲೆಂತ್ ಈಜು ಕೊಟ್ಟು ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಇಬ್ರು ಒಂದ ಡೈರೆಕ್ಷನ್ ಹೊಂಟಾರ ಅಂದ್ರೆ ಟ್ರೈನಿನ ಸ್ಪೀಡ್ನಾಗ ಒಂದನೇ ವ್ಯಕ್ತಿ ಸ್ಪೀಡ್ ಮೈನಸ್ ಮಾಡ್ಬೇಕಂದ್ರೆ ಎಕ್ಸ್ ಮೈನಸ್ 1.5 ಆಗುತ್ತೆ. ಅಂದ್ರೆ ಈಜು ಕೊಟ್ಟು ಒಂದನೇ ವ್ಯಕ್ತಿ ಏನಾಗ್ತಿಲ್ಲ ಎಕ್ಸ್ ಮೈನಸ್ 1.5. ಇವಾಗ ಟೈಮ್ ಎಷ್ಟು ತೊಗೊಂಡೈತಿ ಇಲ್ಲಿ ಒಂದನೇಕ 30 ಸೆಕೆಂಡ್ ತೊಗೊಂಡೈತಿ ಅಂದ್ರೆ ಇಂಟು 30. ಎರಡನೇ ವ್ಯಕ್ತಿ ದಾಟಕ್ಕೆ ಏನಾಗುತ್ತೆ ಟ್ರೈನಿನ ಲೆಂತ್ ಏನೈತಿ ಇಲ್ಲಿ ಸೇಮ್ ಐತಿ ಅಂದ್ರೆ ರಿಯಲ್ ಈಜು ಕೊಟ್ಟು ಇದರದ ಸ್ಪೀಡ್ ಏನಾಗುತ್ತೆ ಇಲ್ಲಿ ಎಕ್ಸ್ ಮೈನಸ್ ಇದರದ್ದು ಎಷ್ಟೈತಿ 5 ಮೀಟರ್ ಪರ್ ಸೆಕೆಂಡ್ ಐತಿ ಮೈನಸ್ 5 ಇಂಟು ಟೈಮ್ ಎಷ್ಟು ತೊಗೊಂಡೈತಿ ಇದಕ್ಕೆ 44 ಆಯ್ತು. ನೋಡ್ರಿ ಇಲ್ಲಿ ಟ್ರೈನಿನ ಲೆಂತ್ ಸೇಮ್ ಐತಿ ಇಲ್ಲಿ ಟ್ರೈನಿನ ಲೆಂತ್ ಸೇಮ್ ಐತಿ. ಹಂಗಾದ್ರೆ ಇವೆರಡು ಇಕ್ವೇಶನ್ ಏನಕ್ಕವ ಇಲ್ಲಿ ಈಕ್ವಲ್ ಆಕವ. ಅಂದ್ರೆ ಎಕ್ಸ್ ಮೈನಸ್ 1.5 ಇಂಟು 30 ಈಜು ಕೊಟ್ಟು ಎಕ್ಸ್ ಮೈನಸ್ 5 ಇಂಟು 44 ಆಗುತ್ತೆ. 2 15 2 22 ಆಗುತ್ತೆ. ಮಲ್ಟಿಪ್ಲೈ ಮಾಡೋಣ ಇದನ್ನ 15x ಮೈನಸ್
22.5 ಈಸ್ ಈಕ್ವಲ್ ಟು 22x ಮೈನಸ್ ಎಷ್ಟಾಗತ್ತೆ ಇದು 110 ಆತು. ಮೈನಸ್ ಇದು ಈ ಸೈಡ್ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. 110 ಮೈನಸ್ 22.5 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 15 22 ಐತಿ. ಅಂದ್ರೆ ಎಷ್ಟು ಉಳಿತೈತಿ 22 15 ಹೋದ್ರೆ 7x ಉಳಿತೈತಿ. ಇಲ್ಲಿ ಎಷ್ಟು ಉಳಿತೈತಿ 87.5 ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 7x ಆಗುತ್ತೆ. x ಈಸ್ ಈಕ್ವಲ್ ಟು ಎಷ್ಟು ಬಂತು ಇಲ್ಲಿ 12.5 ಮೀಟರ್ ಪರ್ ಸೆಕೆಂಡ್ ಬಂತು. ನಮಗೆ ಏನ್ ಮಾಡ್ರಿ ಇದನ್ನ ಕಿಲೋಮೀಟರ್ ಪರ್ ಅವರ್ನಾಗ ಐತಿ ಇಲ್ಲಿ. ಅಂದ್ರೆ 12.5 ಮೀಟರ್ ಪರ್ ಸೆಕೆಂಡಿಗೆ 18/5 ಮಲ್ಟಿಫೈ ಮಾಡ್ಬೇಕು. 5 ಒಂದ್ಲೆ 5 25 ಆಗುತ್ತೆ 2.5 ಆಗುತ್ತೆ. 2.5 ಇಂಟು 18 ಮಾಡಿದ್ರೆ ಎಷ್ಟು ಬರ್ತೈತಿ 45 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೂರು ಸಂಖ್ಯೆಗಳ ಮೊತ್ತ 4512 ಆಗೈತಿ. ಮೊದಲ ಮತ್ತು ಎರಡನೇ ಸಂಖ್ಯೆಗಳ ಅನುಪಾತ 16:9 ಐತಿ. ಅಂದ್ರೆ ಮೊದಲನೇದ್ದು ಮತ್ತೆ ಎರಡನೇ ಸಂಖ್ಯೆಗಳ ರೇಷಿಯೋ ಎಷ್ಟು ಕೊಟ್ಟನ 16:9. ಮತ್ತೆ ಎರಡನೇ ಮತ್ತು ಮೂರನೇ ಸಂಖ್ಯೆಗಳ ಅನುಪಾತ 15:20. ಅಂದ್ರೆ 2 ಮತ್ತು 3 ಏನಾಗತ್ತೆ ಇಲ್ಲಿ 15:21 ಆತು. ಮೊದಲ ಮತ್ತು ಮೂರನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಖಾಲಿ ನಡು ಬಾಜು ಯಾವ ನಂಬರ್ ಐತಿ 9 ಐತಿ. ಇಲ್ಲಿ ಖಾಲಿ ಇದ್ದ ಬಾಜು ಯಾವ್ದೈತಿ 15 ನಂಬರ್ ಐತಿ. 3 5 3 ಆತು. 16 5 ಎಷ್ಟು 85. 9 3 9 5 45. 21 3 63 ಆತು. ನಮ್ಗೇನ್ ಕೇಳ್ಯಾರ ಮೊದಲನೇದು ಮತ್ತು ಮೂರನೇದು ನಡುವಿನ ವ್ಯತ್ಯಾಸ ಕೇಳ್ಯಾರ. ಎಷ್ಟಾಗತ್ತೆ ವ್ಯತ್ಯಾಸ ಇದು 17 ಆಗತ್ತೆ. ಅಂದ್ರೆ 17 ಡಿವೈಡೆಡ್ ಬೈ ಟೋಟಲ್ ಸಮ್ ಎಷ್ಟಾಗತ್ತೆ 80 ಪ್ಲಸ್ 45 ಪ್ಲಸ್ 63 ಎಷ್ಟಾಗತ್ತೆ ಇದು 188 ಆಗುತ್ತೆ. ಇಂಟು 4512 188 ಒಂದೇ 182 24 ಆಗುತ್ತೆ. 17 ಇಂಟು 24 ಮಾಡಿದ್ರೆ ಎಷ್ಟಾಗುತ್ತೆ 408 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1200 ಸೈನಿಕರು ಒಂದು ಶಿಬಿರಕ್ಕೆ 12 ದಿನಗಳಿಗೆ ಸಾಕಾಗುವಷ್ಟು ಆಹಾರ ಸಾಮಗ್ರಿ ಅದಾವು. ಶಿಬಿರದಲ್ಲಿನ ಸೈನಿಕರ ಸಂಖ್ಯೆಯನ್ನು 1800ಕ್ಕೆ ಹೆಚ್ಚಿಸಿದ್ರ ಆಹಾರ ಸಾಮಗ್ರಿಗಳು ಎಷ್ಟು ದಿನ ಸಾಕಾಕವು ಅಂತ ಕೇಳಿರ್ಲಿ. ನೋಡ್ರಿ M1 ಇಂಟು D1 ಈಸ್ ಈಕ್ವಲ್ ಟು ಏನಾಗುತ್ತೆ ಇದು M2 ಇಂಟು D2 ಆಗುತ್ತೆ. ಮೊದಲಕ್ಕೆ ಎಷ್ಟು ಜನ ಅದಾರ 1200 ಜನ. ಎಷ್ಟು ದಿನಕ್ಕೆ ಆಕತಿ 12 ದಿನಕ್ಕೆ ಆಕತಿ. M2 ಎಷ್ಟಾಗೈತಿ 1800 ಜನ ಆಗೈತಿ. ಅಂದ್ರೆ D2 ಆಗುತ್ತೆ. 2 0 ಕ್ಯಾನ್ಸಲ್ 6 2 6 3 ಆಗುತ್ತೆ. 3 1 3 4 ಅಂದ್ರೆ 4 2 8 ಆಗುತ್ತೆ. ಅಂದ್ರೆ ಎಷ್ಟು ದಿನ ಬರ್ತೈತಿ 8 ದಿನ ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1195 ಮೀಟರ್ ಉದ್ದದ ಒಂದು ರೈಲು ಸೆಕೆಂಡಿಗೆ 23 ಮೀಟರ್ ಪರ್ ವೇಗದಲ್ಲಿ ಚಲಿಸುತ್ತೆ. ಒಂದು ಸುರಂಗವನ್ನು ದಾಟಲು ಅದಕ್ಕೆ 72 ಸೆಕೆಂಡ್ಗಳು ಬೇಕಾದ್ರೆ ಸುರಂಗದ ಉದ್ದ ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ ಏನಾಗುತ್ತೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಏನಾಗುತ್ತೆ ಟ್ರೈನಿನ ಲೆಂತ್ ಮತ್ತೆ ಆ ಸುರಂಗದ ಲೆಂತ್ ಆಗುತ್ತೆ. ಅಂದ್ರೆ 1195 ಪ್ಲಸ್ ಎಕ್ಸ್. ಇಲ್ಲಿ ಸ್ಪೀಡ್ ಎಷ್ಟೈತಿ 23 ಮೀಟರ್ ಪರ್ ಸೆಕೆಂಡ್ ಐತಿ. ಇಂಟು ಟೈಮ್ ಎಷ್ಟೈತಿ 72 ಸೆಕೆಂಡ್ ಕೊಟ್ರೆ ಇದೆಷ್ಟಾಗುತ್ತೆ 1656 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 1656 ಮೈನಸ್ 1195 ಮಾಡಿದ್ರೆ ಇಲ್ಲಿ 461 ಏನಾಗುತ್ತೆ ಇದ್ರದ್ದು ಸುರಂಗದ ಉದ್ದ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು 8 ವರ್ಷಗಳ ನಂತರ ಜಾನ್ ಮತ್ತು ಜೇಮ್ಸ್ ಅವರ ವಯಸ್ಸಿನ ಅನುಪಾತ 8:7 ಆಗಿರುತ್ತೆ. ಅವರ ಪ್ರಸ್ತುತ ವಯಸ್ಸಿನ ವ್ಯತ್ಯಾಸ 5 ವರ್ಷಗಳಾಗಿದ್ರೆ ಜೇಮ್ಸ್ ನ ಪ್ರಸ್ತುತ ವಯಸ್ಸನ್ನ ಕಂಡುಹಿಡಿರಿ ಅಂತ ಕೇಳಿರ್ಲಿ. ನೋಡ್ರಿ ಏನಾಗುತ್ತೆ ಇಲ್ಲಿ ಜಾನ್ ಮತ್ತು ಜೇಮ್ಸ್ ಏನದರ ಇಬ್ರು ವ್ಯಕ್ತಿಗಳದಾರ. ಅವ್ರದ್ದು ಏನೈತಿ 8 ವರ್ಷಗಳ ನಂತರದ ರೇಷಿಯೋ ಕೊಟ್ಟರೆ ಎಷ್ಟು 8:7 ಐತಿ. ಮತ್ತು ಅವ್ರದ್ದು ಪ್ರಸ್ತುತ ವಯಸ್ಸಿನ ವ್ಯತ್ಯಾಸ ಕೊಟ್ಟರೆ ವ್ಯತ್ಯಾಸ ಏನಿರ್ತೈತಿ ಈಗೂ ಎಷ್ಟೈತಿ ಮುಂದೂ ಅಷ್ಟ ವ್ಯತ್ಯಾಸ ಇರ್ತೈತಿ. ಅಂದ್ರೆ ವ್ಯತ್ಯಾಸ ಎಷ್ಟಾಗುತ್ತೆ ಎಕ್ಸ್ ಅಂದ್ರೆ 1x ಆಗುತ್ತೆ. ಇದು ಎಷ್ಟು ಆತಿಲ್ಲ ಇದನ್ನ 5 ವರ್ಷಗಳು ಕೊಟ್ಟಾರ. 8 ವರ್ಷದ ನಂತರ ಜೇಮ್ಸ್ನ ವಯಸ್ಸು ಎಷ್ಟಾಗತ್ತೆ 5 × 7 ಮಾಡಿದ್ರೆ 35 ವರ್ಷ ಆಯ್ತು. ನಮ್ಗೆ ಹೇಳ್ಕ್ಯಾರ ಪ್ರಸ್ತುತ ವಯಸ್ಸು ಕೇಳ್ಯಾರ. ಅಂದ್ರೆ ಇದು 8 ವರ್ಷದ ನಂತರ ಆತಿದ್ದು ಮೈನಸ್ 8 ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಪ್ರೆಸೆಂಟ್ ವಯಸ್ಸು ಬರ್ತದೆ. ಅಂದ್ರೆ ಎಷ್ಟಾಗುತ್ತೆ 27 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. 43 ವಿದ್ಯಾರ್ಥಿಗಳು ಒಂದು ತರಗತಿಯ ಭೌತಶಾಸ್ತ್ರ ಪರೀಕ್ಷೆಯನ್ನು ಬರೆಯುತ್ತಿದ್ದು ಅವರಲ್ಲಿ 10 ವಿದ್ಯಾರ್ಥಿಗಳ ಸರಾಸರಿ ಅಂಕ 99, ಉಳಿದ ವಿದ್ಯಾರ್ಥಿಗಳ ಸರಾಸರಿ ಅಂಕ 55 ಆಗಿದ್ದು ಇಡೀ ತರಗತಿಯ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿರಲಿ. ನೋಡ್ರಿ 10 ಜನದ ಎಷ್ಟಾಗುತ್ತೆ 10 × 99 ಮಾಡಿದ್ರೆ 990. ಇನ್ನು ಉಳಿದವ್ರು ಎಷ್ಟು ಜನ ಉಳಿತಾರ 43 10 ಜನ ಹೋದ್ರೆ ಇನ್ನು 33 ಜನ ಉಳಿತೈತಿ. ಇಂಟು 33 × 55 ಮಾಡಿದ್ರೆ ಇದು ಎಷ್ಟಾಗುತ್ತೆ 1815 ಆಗುತ್ತೆ. ಟೋಟಲ್ ಮಾರ್ಕ್ಸ್ ಎಷ್ಟು ಆಕವ್ ಇಲ್ಲಿ 2805 ಆಕತಿ. ಸರಾಸರಿ ಈಕ್ವಲ್ ಟು ಏನಾಯ್ತು 2805 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಜನ ಅದರ 43 ಜನ ಅದರ ಎಷ್ಟಾಗುತ್ತೆ ಇದು 65.2 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.